ಗೈಸ್ ತುಂಬಾ ಜನಕ್ಕೆ ಒಂದು ಡೌಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಏನಪ್ಪಾ ಅಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ನ ದುಡ್ಡು ಕೊಟ್ಟು ಎನೇಬಲ್ ಮಾಡ್ಬೋದಾ ಅಂತ. ಆಕ್ಚುಲಿ ಇವಾಗ ಹೆಂಗಾಗೋಗ್ಬಿಟ್ಟೈತೆ ಅಂದ್ರೆ 10 ರೂಪಾಯಿಗೆ ಒಂದು 10 ರೂಪಾಯಿಗೆ ಒಂದು ಅಂತ ತುಂಬಾ ಪ್ಲಾಟ್ಫಾರ್ಮ್ ಅಲ್ಲಿ ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಲ್ಲೆಲ್ಲಾನು ಅಫ್ಕೋರ್ಸ್ ಇವಾಗ ತುಂಬಾ ಜನ ಮಾನಿಟೈಸೇಷನ್ ಆನ್ ಮಾಡಕ್ಕೆ ಇಷ್ಟು ದುಡ್ಡು ಅಷ್ಟು ದುಡ್ಡು ಅಂತ ಹಂಚ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ತುಂಬಾ ಜನ ತಲೆ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಅಫ್ಕೋರ್ಸ್ ಇದನ್ನ ಮಾಡ್ಬೋದಾ ಬೇಡವಾ ಅಂತ ಡೀಟೇಲ್ ಆಗಿ ಒಂದು ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡ್ತೀರಾ ಅಂತ ನಂಬ್ತೀನಿ. ಇವೆಲ್ಲಾನು ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಬಟನ್ ತಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಬಟನ್ ತಟ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಆ್ಯಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಗುರು, ಆಕ್ಚುಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಡಿ. ಇವಾಗ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿ ಆಕ್ಚುಲಿ ಒಂದು ಲೈಫ್ ಟೈಮ್ ಯೂಟ್ಯೂಬರ್ ಆಗಿರ್ಬೇಕು ಅಂದ್ರೆ ಲೈಫ್ ಟೈಮ್ ಆಡಿಯನ್ಸ್ ಇದ್ರೆ ಮಾತ್ರನೇ ನೀವು ಯೂಟ್ಯೂಬರೇ ಆಗಕ್ಕಾಗೋದು. ಇಲ್ಲ ಅಂದ್ರೆ ನೀವು ಯಾವ್ದೋ ಒಂದು ಲೈಕ್ ವಾಟ್ಸಪ್ ಅಲ್ಲಿ ಒಂದು ಸ್ಟೋರಿ ಇಡ್ತೀರಾ ಅನ್ಕೊಳ್ಳಿ, ಆ ಸ್ಟೋರಿನ ಯಾರು ನೋಡಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದೇ ತರನೇ ನೀವು ಹಾಕೋ ವಿಡಿಯೋಸ್ ಆಡಿಯನ್ಸ್ ನೋಡಿ ಇಷ್ಟಪಟ್ಟು ಅದ್ರಲ್ಲಿ ಬರುವಂತ ವ್ಯೂಸ್, ಸಬ್ಸ್ಕ್ರೈಬರ್ಸ್, ವಾಚ್ ಟೈಮು ಇದ್ದಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದ್ರೆ ಜೆನ್ಯೂನ್ ಆಗಿ ಅದು ಬೇರೆ ಲೆಕ್ಕಕ್ಕೆ ಹೋಗುತ್ತೆ. ಇಲ್ಲಿ ಡೂಪ್ಲಿಕೇಟ್ ಒರಿಜಿನಲ್ ಅಂತ ಎರಡು ವಿಷಯ ಇದೆಯಲ್ಲ, ಅದೇ ತರನೇ ಯೂಟ್ಯೂಬ್ ಮಾನಿಟೈಸೇಷನ್. ನೀವು ಎಷ್ಟೇ ದುಡ್ಡು ಕೊಟ್ಟು ಮಾನಿಟೈಸೇಷನ್ ನ ಎನೇಬಲ್ ಮಾಡಿಸಿದ್ರೆ ಕೂಡ ಅಫ್ಕೋರ್ಸ್ ಜೆನ್ಯೂನ್ ಆಡಿಯನ್ಸ್ ಯಾವುದು, ಡೂಪ್ಲಿಕೇಟ್ ಆಡಿಯನ್ಸ್ ಯಾವುದು ಅಂತ ಯೂಟ್ಯೂಬ್ ಅಲ್ಗಾರಿದಮ್ ಖಂಡಿತವಾಗ್ಲೂ ಕಂಡುಹಿಡಿಯುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಪಾರ್ಟ್ ಇಲ್ಲಿ ಕರೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ. ಏನಂದ್ರೆ ನೀವು ಒಬ್ಬರ ಹತ್ರ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿರ್ತೀರಾ, ಆನ್ ಮಾಡ್ಕೊಂಡು ಸ್ವಲ್ಪ ದಿನಗಳಲ್ಲೇ ಅವೆಲ್ಲಾನು ವಾಚ್ ಟೈಮ್ ಕಂಪ್ಲೀಟ್ ಆಗಿರೋದೆಲ್ಲಾನು ಹೋಗ್ಬಿಡುತ್ತೆ. ಇದ್ರಲ್ಲಿ ನೀವು ಆನ್ ಮಾಡ್ಕೊಂಡ್ರು ವೇಸ್ಟ್, ಆನ್ ಮಾಡಿಲ್ಲ ಅಂದ್ರೂ ವೇಸ್ಟ್. ನಿಮ್ಗೆ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರೂ ವೇಸ್ಟೇ ಆಗುತ್ತೆ ಖಂಡಿತವಾಗ್ಲೂ. ಈ ಜೆನ್ಯೂನ್ ಅಂತೂ ಖಂಡಿತವಾಗ್ಲೂ ಇಲ್ವೇ ಇಲ್ಲ. ನಾನು ಚಿಕ್ಕದಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಇಷ್ಟು ವಿಷಯನೂ ಡೀಟೇಲ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಟೈಮ್ ಇತ್ತು ಮುಂಚೆ. ಇವಾಗ 500 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ ಅಲ್ಲಿ 3000 ಮಾಡಿದ್ರೆ ಸಾಕು. ಶಾರ್ಟ್ಸ್ ಅಲ್ಲಿ 3 ಮಿಲಿಯನ್ ವ್ಯೂಸ್ ಹೋಗಿದ್ರೆ ಸಾಕು, ನಿಮ್ಮ ಒಂದು ಚಾನಲ್ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ ಮಾಡ್ಬೋದು. ವಾಚ್ ಟೈಮು ಬರುತ್ತೆ, ಸಬ್ಸ್ಕ್ರೈಬರ್ಸು ಬರುತ್ತೆ, ವ್ಯೂಸು ಬರುತ್ತೆ. ಇವೆಲ್ಲಾನು ಇಟ್ಕೊಂಡು ನೀವು ಮಾನಿಟೈಸೇಷನ್ ಎನೇಬಲ್ ಮಾಡ್ಬೋದು. ಅದು ಬಿಟ್ಟು 10 ರೂಪಾಯಿಗೆ 20 ರೂಪಾಯಿಗೆ ಅಂತ ಮಾರ್ತಾ ಇರ್ತಾರೆ ನೋಡಿ, ಅದನ್ನ ಹೋಗಿ ಈಸ್ಕೊಂಡ್ಬಿಟ್ಟು ನಮ್ದ್ರಲ್ಲಿ ಹಾಕೊಂಡ್ಬಿಟ್ಟು ಅದು ವರ್ಕೌಟ್ ಆಗಲ್ಲ. ಖಂಡಿತವಾಗ್ಲೂ ಯಾರು ಕೂಡ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಅಪ್ಲೈ ಮಾಡಬೇಡಿ. ನೀವು ಏನೇ ಮಾಡಿದ್ರು ಖಂಡಿತವಾಗ್ಲೂ ಅದು ವೇಸ್ಟೇ ಆಗೋದು. ದಯವಿಟ್ಟು ಲೇಟ್ ಆಗತ್ತೆ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಜೆನ್ಯೂನ್ ಆಗಿ ನಿಮ್ಮ ಒಂದು ವಾಚ್ ಟೈಮ್ ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಅಪ್ಲೈ ಮಾಡಿ. ನಿಮ್ಗೆ ಇನ್ನೂ ಕೆಲವು ಇಶ್ಯೂಗಳೆಲ್ಲ ಬರ್ತಾ ಇರುತ್ತೆ, ರಿವ್ಯೂಸ್ ಕಂಟೆಂಟ್ ಅದು ಇದು ಅಂತ, ಅವ್ರು ಕರೆಕ್ಟ್ ಆಗಿ ನಿಮ್ಗೆ ರಿಪ್ಲೈನೇ ಮಾಡಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ. ನೀವು ದುಡ್ಡು ಕೊಟ್ಟು ಮಾನಿಟೈಸೇಷನ್ ಎನೇಬಲ್ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ವೇಸ್ಟೇ ಆಗೋದು. ನಿಮ್ಮ ದುಡ್ಡು ವೇಸ್ಟು, ನಿಮ್ಮ ಟೈಮು ವೇಸ್ಟು, ನಿಮ್ಮ ಚಾನಲ್ ವೇಸ್ಟು, ಎಲ್ಲವೂ ವೇಸ್ಟ್ ಆಗುತ್ತೆ. ದಯವಿಟ್ಟು ಜೆನ್ಯೂನ್ ಆಗಿ ನೀವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಹಾಕ್ತಾ ಬರ್ರಿ. ಖಂಡಿತವಾಗ್ಲೂ ಒಂದಿಲ್ಲ ಒಂದು ಟೈಮ್ ಖಂಡಿತವಾಗ್ಲೂ ನೀವು ಅಚೀವ್ಮೆಂಟ್ನ ನೋಡ್ಬೋದು. ಈಗಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಗೈಸ್ ತುಂಬ ಲೈಕು ಮತ್ತು ಸಬ್ಸ್ಕ್ರೈಬು ಈ ಒಂದು ವಿಡಿಯೋಯಿಂದ ಖಂಡಿತವಾಗ್ಲೂ ಬರುತ್ತೆ ಅಂತ ನಂಬ್ತೀನಿ. ಯಾಕಂದರೆ ಈ ಒಂದು ವಿಡಿಯೋ ತುಂಬ ಜನ ಮಾಡ್ತಾರೆ, ಬಟ್ ಈ 25 ಅಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ಒಂದು ವಿಡಿಯೋಗೆ ಖಂಡಿತವಾಗ್ಲೂ ಸಪೋರ್ಟ್ ಇರುತ್ತೆ ಅಂತ ನಂಬ್ತೀನಿ. ಓಕೆ ಗುರು, ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಲವ್ ಯು, ಬೈ ಬೈ.